ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಸ ತುಂಬಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬಿಎಂಟಿಸಿ ಬಸ್ ಭೀಕರವಾಗಿ ಡಿಕ್ಕಿ ಹೊಡೆದಿರುವಂತಹ ಘಟನೆ ಸಂಭವಿಸಿದೆ. ಈ ಅಪಘಾತದ ತೀವ್ರತೆಗೆ ಬಿಎಂಟಿಸಿ ಬಸ್ ಮುಂಭಾಗ ಸಂಪೂರ್ಣ ಜಖಂ ಆಗಿದೆ. ಬೆಂಗಳೂರಿನ ಕಾವೇರಿ ಜಂಕ್ಷನ್ನಲ್ಲಿ ನಡೆದಂತಹ ಅಪಘಾತ ಇದು. ಯಲಹಂಕ ನ್ಯೂಟೌನ್ನಿಂದ ಮೆಜೆಸ್ಟಿಕ್ಗೆ ಬರ್ತಾ ಇತ್ತು ಬಸ್. ಇದೇ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಫುಟ್ಪಾತ್ನ ಕಸ ತುಂಬಿಸ್ತಾ ಇತ್ತು ಟ್ರ್ಯಾಕ್ಟರ್. ಫುಟ್ಪಾತ್ನಲ್ಲಿ ಕಸ ತುಂಬಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ದಟ್ಟವಾದ ಮಂಜಿನಿಂದ ಟ್ರ್ಯಾಕ್ಟರ್ ಕಾಣದೆ ಈ ಅಪಘಾತ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಘಟನೆಯಲ್ಲಿ ಬಿಎಂಟಿಸಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳಕ್ಕೆ ಸದಾಶಿವನಗರ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮುಂದುವರಿಸಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಭೀಕರವಾಗಿ ಅಪಘಾತ ಸಂಭವಿಸಿದೆ ಅಂತ. ಕಸ ತುಂಬಿಸ್ತಾ ಇದ್ದಂತಹ ಒಂದು ಟ್ರ್ಯಾಕ್ಟರ್ಗೆ ವೇಗವಾಗಿ ಬರ್ತಾ ಇದ್ದಂತಹ ಬಿಎಂಟಿಸಿ ಬಸ್ ಏಕಾಏಕಿ ಡಿಕ್ಕಿ ಹೊಡೆದಿದೆ. ಈ ಅಪಘಾತದ ರಭಸಕ್ಕೆ ಬಿಎಂಟಿಸಿ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಇನ್ನು ಬಿಎಂಟಿಸಿ ಬಸ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ನಡುವೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮುಂದುವರಿಸಿದ್ದಾರೆ. ಬೆಳಗಿನ ಜಾವ ಈ ಅಪಘಾತ ಸಂಭವಿಸಿರೋದ್ರಿಂದಾಗಿ ಮಂಜು ಕವಿದ ವಾತಾವರಣ ಇತ್ತು. ಈ ಮಂಜು ಕವಿದ ವಾತಾವರಣದಲ್ಲಿ ಎದುರುಗಡೆ ಸರಿಯಾಗಿ ಏನೂ ಕಾಣಿಸದೇ ಇದ್ದಿದ್ದರಿಂದಾಗಿ ಈ ಅಪಘಾತ ಸಂಭವಿಸಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಪರಿಶೀಲನೆ ಮುಂದುವರಿಸಿದ್ದು ಅಪಘಾತಕ್ಕೆ ಏನು ಕಾರಣ, ಯಾವ ಕಾರಣಕ್ಕಾಗಿ ಅಪಘಾತ ಸಂಭವಿಸಿತು, ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮುಂದುವರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಅರಮನೆ ಮೈದಾನದಲ್ಲಿ ಒಂದು ಬಿಎಂಟಿಸಿ ಬಸ್ ಕಸ ತುಂಬಿಸ್ತಾ ಇದ್ದಂತಹ ಟ್ರ್ಯಾಕ್ಟರ್ಗೆ ಗುದ್ದಿ ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಬೆಳಗ್ಗೆ ಬಿಎಂಟಿಸಿ ಬಸ್ ಅಪಘಾತ ಆಗಿರುವಂತದ್ದು ಕಾವೇರಿ ಜಂಕ್ಷನ್ ಬಳಿ ಏನೋ ಕಸವನ್ನ ಎತ್ತಲಿಕ್ಕೆ ಅಂದ್ರೆ ಬಿಬಿಎಂಪಿ ಕಡೆಯಿಂದ ಏನ್ ಕ್ಲೀನ್ ಅನ್ನ ಮಾಡ್ತಿದ್ರೆ ಕಸವನ್ನ ಎತ್ತುವಂತ ಸಂದರ್ಭದಲ್ಲಿ ಅಲ್ಲಿ ಟ್ರಾಕ್ಟರ್ ಅನ್ನ ನಿಲ್ಸ್ಕೊಂಡಿರ್ತಾರೆ. ಟ್ರಾಕ್ಟರ್ ನ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ಅದು ಬೆಳಗಿನ ಜಾವ ಮುಸ್ಕಿನ ಜಾವ ಆಗಿರೋದ್ರಿಂದ ಮಂಜು ಬಿದ್ದಿರುವ ಹಿನ್ನೆಲೆಯಲ್ಲಿ ಟ್ರಾಕ್ಟರ್ ನಿಂತಿರುವಂತದ್ದು ಅಲ್ಲಿಗೆ ಬಿಎಂಟಿಸಿ ಬಸ್ ಚಾಲಕನಿಗೆ ಗೊತ್ತಿರೋದಿಲ್ಲ. ಬರುವಂತ ಸಂದರ್ಭದಲ್ಲಿ ನೇರವಾಗಿ ಬಂದು ಟ್ರಾಕ್ಟರ್ಗೆ ಗುದ್ದಿರುವ ಸಂಬಂಧ ಏನು ಬಸ್ ಚಾಲಕ ಏನಂದ್ರೆ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಹೊರತು ಬಸ್ನಲ್ಲಿದ್ದಂತ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ. ಇನ್ನ ಈ ರೀತಿಯಾಗಿ ರಸ್ತೆ ಬದಿ ಯಾವುದೇ ವೆಹಿಕಲ್ ಗಳನ್ನ ನಿಲ್ಲಿಸುವಂತ ಚಾಲಕರು ಕೂಡ ಇಲ್ಲ ಇಂಡಿಕೇಟರ್ ಗಳನ್ನ ಹಾಕ್ಬೇಕಾಗುತ್ತೆ, ಅದ್ರ ಜೊತೆಗೆ ರಿಫ್ಲೆಕ್ಟರ್ ಗಳನ್ನ ಹಾಕ್ಬೇಕಾಗುತ್ತೆ. ಇಷ್ಟ ಆಗೋದು ಕೂಡ ಮುಂಜಾನೆ ಅಂದ್ರೆ ದಟ್ಟವಾದ ಮಂಜು ಬಿದ್ದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಸ್ತೆ ಕಾಣೋದಿಲ್ಲ. ಈ ಸಂದರ್ಭದಲ್ಲಿ ಚಾಲಕರು ಕೂಡ ನೋಡ್ಕೊಂಡು ಬರ್ಬೇಕಾಗುತ್ತೆ. ಬಿಎಂಟಿಸಿ ಚಾಲಕರು ಏಕಾಏಕಿಗೆ ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಇಂಥ ಇನ್ಸಿಡೆಂಟ್ ಆಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇಲ್ಲ ದಟ್ಟವಾದ ಮಂಜು ಬಿದ್ದಂತ ಸಂದರ್ಭದಲ್ಲಿ ಇವರು ಸ್ವಲ್ಪ ಮಂಜು ಹರಿದ ಬಳಿಕ ಇವರು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇಂಥ ಇನ್ಸಿಡೆಂಟ್ ಗಳ ಮೇಲಿಂದ ಮೇಲೆ ಆಗ್ತಿತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯಗಳು ಕೂಡ ಆಗಿಲ್ಲ. ಸದ್ಯ ಇನ್ಸಿಡೆಂಟ್ ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದಾಶಿವನಗರ ಸಂಚಾರಿ ಪೊಲೀಸರು ಘಟನೆಗೆ ಸಂಬಂಧ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.